ಮಾನವನ ಸಹಜ ಗುಣಧರ್ಮ ಏನ್ರಿಪ್ಪ ಲಾಭದ ಬೆನ್ನ ಹತ್ತಿ ಕೆಲಸ ಮಾಡುದು. ಏನೋ ಲಾಭದ ಬೆನ್ ಹತ್ರಿಪ್ಪ. ಯಾವುದೇ ಕೆಲಸ ಮಾಡ್ರು ಇದರಿಂದ ನನಗೆ ಏನು ಲಾಭ ಐತಿ? ಲಾಭ ಇದ್ರೆ ಕೆಲಸ ಮಾಡ್ತೀವಿ, ಲಾಭ ಇರ್ಲಿಕ್ಕೆ ಯಾರ ಕೆಲಸನೂ ಯಾರು ಮಾಡಾಗಲ್ರಿಪ್ಪ. ಇದಕ್ಕೊಂದು ಸಣ್ಣ ಉದಾಹರಣೆ. ಏನ್ರಿ ಸರ್? ಮನಿಯೊಳಗ ಚಾದೊಳಗ ನೊಣ ಬಿತ್ತಪ್ಪ ಅಂದ್ರ ಏನ್ ಮಾಡ್ತೇವಿ? ಚಾ ಚೆಲ್ತವ್ರಿ ಸರ್. ಚಾ ಚಲ್ತೇವಿ. ಹೌದು. ಅದೇ ನೊಣ ತುಪ್ಪದಾಗ ಬಿತ್ತಂದ್ರ ತುಪ್ಪ ಚೆಲ್ಲಂಗಲ್ರಿ ಸರ್, ನಾನೇ ತೆಗೆದು ಹೋಗಿತ್ತೇವೆ. ನೊಣಾನೆ ತೆಗೆದು ಹೋಗಿತ್ತೇವಿ. ಹೌದು. ಯಾಕ? ತುಪ್ಪ ತುಟ್ಟಿ ಐತಿ. 700 ರೂಪಾಯಿ ಕೆಜಿ ಅದ್ರಿಪ್ಪ. ನೊಣಾನೆ ತೆಗೆದು ಹೋಗಿದ್ದೇವೆ. ನೊಣ ಅಂದ್ರೆ ಒಂದು ಮಾತು ನೆನಪು ಬರ್ತದ ನನಗ. ಏನ್ರಿ ಸರ? ನೊಣ ಅಂದ್ರೆ ವಿಷಕಾರಿ ಜೀವಿ. ಅಕಸ್ಮಾತ್ ಊಟದ ಮೂಲಕ ಬಾಯಾಗ ಹೋಯ್ತಪ್ಪ ಅಂದ್ರ ಏನ್ ಬರ್ತದ್ರಿಪ್ಪ? ಹೊರಗ್ ಬರುತ್ತಾನ ಬಿಡಂಗಿಲ್ಲ. ಏನ್ ಮಾಡ್ತದ? ವಾಂತಿ ಆಗ್ತದ, ಉಲ್ಟಿ ಆಗ್ತದ್ರಿಪ್ಪ. ಎರಡು ಒಂದೇ. ನೊಣವನ್ನೇ ತಿಂದು ಒಂದು ಜೀವಿ ಬದುಕ್ತದ. ಯಾವ್ದ್ರಿ ಸರ? ಹಲ್ಲಿ. ಹಲ್ಲಿ ನೊಣನ ತಿಂದೊಂದ್ ಬೆಳಕ್ ಹಲ್ಲಿ ಬಲಿ 8 ಪಟ್ಟು ವಿಷಯ ಆಯ್ತು. 2 ಪಟ್ಟು ಆಯ್ತ್ರಿ ಸರ. 2 ಪಟ್ಟು ವಿಷಯ ಆಯ್ತು. ಹೌದು. ಹಲ್ಲಿನ ತಿಂದು ಒಂದು ಜೀವಿ ಬದುಕ್ತದ. ಅದೇದ್ರಿಪ್ಪ? ಕಪ್ಪಿ. ಕಪ್ಪಿ ಹಲ್ಲಿನ ತಿಂದೊಂದ್ ಕಪ್ಪಿ ಬಲಿ 8 ಪಟ್ಟು ವಿಷಯ ಆಯ್ತು. 3 ಪಟ್ಟು ಆಯ್ತ್ರಿ ಸರ. 3 ಪಟ್ಟು ವಿಷಯ ಆಯ್ತು. ಹೌದು. ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದ. ಅದೇದ್ರಿಪ್ಪ? ಹಾವ. ಹಾವು ಕಪ್ಪಿನ ತಿಂದ ಹಾವಿನ ಬಲಿ 8 ಪಟ್ಟು ವಿಷಯ ಆಯ್ತು. 4 ಪಟ್ಟು ಆಯ್ತ್ರಿ ಸರ. 4 ಪಟ್ಟು ವಿಷಯ ಆಯ್ತು. ಹೌದು. ಹಾವಿನ ತಿಂದು ಒಂದು ಜೀವಿ ಬದುಕ್ತದ. ಅದೇದ್ರಿ ಸರ? ಕೋಳಿ. ಕೋಳಿ ಹಾವಿನ ತಿಂದದ ಕೋಳಿ ಬಲಿ 8 ಪಟ್ಟು ವಿಷಯ ಆಯ್ತು. 5 ಪಟ್ಟು ಆಯ್ತ್ರಿ ಸರ. 5 ಪಟ್ಟು ವಿಷಯ ಆಯ್ತು. ಹೌದು. ಕೋಳಿನ ತಿಂದು ಒಂದು ಜೀವಿ ಬದುಕ್ತದ. ಅದೇ ನಾವರಿಪ್ಪ ಅಂದ್ರೆ ನಿನ್ನ ಬಲ್ಲಿ 8 ಪಟ್ಟು ವಿಷಯ ಅದ. 6 ಪಟ್ಟು ಆಯ್ತ್ರಿ ಸರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂತ 6 ವಿಷಯ ಈ ಶರೀರದೊಳಗದಾವ. ಅದಾವಲ್ರಿಪ್ಪ. ಶರೀರದೊಳಗ ಇರ್ತಕ್ಕಂತ ಅರಿಷಡ್ ವರ್ಗಾದಿಗಳ ದೂರ ಆಗ್ಬೇಕಪ್ಪ ಅಂದ್ರ ಏನ್ ಮಾಡ್ಬೇಕ್ರಿಪ್ಪ? ಅಂತ ಪುರಾಣ, ಪ್ರವಚನ, ಭಜನ, ಕೀರ್ತನೆ, ಭಕ್ತಿದಿಂದ ಹಾಡೋದ್ರಿಂದಾಗ್ಲಿ, ಕುಂತು ಕೇಳೋದ್ರಿಂದಾಗ್ಲಿ ಏನಾಗ್ತದ? ಅಲ್ಲಿರ್ತಕ್ಕಂತ ಅರಿಷಡ್ ವರ್ಗಾದಿಗಳ ದೂರ ಆಗ್ತಾವಪ್ಪ ಅಂತ ಹೇಳಿ ಹಿಂದಿನ ಹಿರಿಯರು, ಶರಣರು, ಸಂತರು, ಋಷಿಗಳು, ಮುನಿಗಳು ಏನ್ ಮಾಡ್ಯಾರು? ಜಾತ್ರೆ, ಹಬ್ಬ, ಹರಿದಿನ, ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನ ಹಚ್ತಾರ್ರಿಪ್ಪ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ಆ ತಾಯಿಯ ನಾಮಸ್ಮರಣೆ ಬಹಳ ಭಕ್ತಿದಿಂದ ಹೊನ್ನೊಟ್ಟಿಗೆ ಗೌಡರಿಗೆ ಮತ್ತ ನಮ್ಮ ತಂದೆಯವರಿಗೆ ನಡೀತದ. ಹೌದು. ಎಲ್ಲಿ ತನ ಗುರುನಾಥ ಬುದ್ಧಿ ಕೊಟ್ಟಾನ ಅಲ್ಲಿ ತನ ನಾವು ಮಾತಾಡುದದ. ಹೌದು. ತಮ್ಮ ಏನ್ರಿಪ್ಪ? 12 ತಿಂಗಳದಾವ್. 12 ತಿಂಗಳದಾವಲ್ರಿಪ್ಪ. 12 ತಿಂಗಳದೊಳಗ ಶ್ರೇಷ್ಠವಾದಂತ ತಿಂಗಳು ಯಾವುದು? ಶ್ರಾವಣ ತಿಂಗಳು ಸರ. ಶ್ರಾವಣ ತಿಂಗಳಿನ ಮುಂದೆ ಬರ್ತದ, ಅದು ಚಾಲು ಆಗ್ತದ. ಶ್ರಾವಣ ತಿಂಗಳ ಶ್ರೇಷ್ಠದ ಅಂತ ಹೇಳಿ ಆ ತಿಂಗಳದೊಳಗೆ ಎಲ್ಲಾ ಊರಿನೊಳಗೂ ಪುರಾಣ, ಪ್ರವಚನ, ಭಜನ, ಕೀರ್ತನೆಗಳು ನಡೀತಾವ್ರಿಪ್ಪ. 12 ಅಮಾವಾಸ್ಯೆ ಅದಾವ. 12 ಅಮಾವಾಸ್ಯೆ ಒಳಗೆ ಶ್ರೇಷ್ಠವಾದಂತ ಅಮಾವಾಸ್ಯೆ ಯಾವುದು? ದೇವಳಿಗೆ ಅಮಾವಾಸ್ಯರಿಪ್ಪ. ದೇವಳಿಗೆ ಅಮಾವಾಸ್ಯೆ. 12 ಹುಣಿವೆ ಅದಾವ. 12 ಹುಣಿವೆ ಇದ್ರು ಕೂಡ ಅದ್ರೊಳಗೆ ಶ್ರೇಷ್ಠವಾದಂತ ಹುಣಿವೆ ಯಾವುದು? ಭಾರತ ಹುಣ್ಣಿಮೆ ಸರ. ಭಾರತ ಹುಣಿವೆ. ಹೌದು. ಖರೆ ವಾರಗಳು 7 ಅದಾವ. ಮತ್ತೇನಾದ್ರಿ ಸರ? ಗ್ರಹಗಳು 9 ಅದಾವ. 9 ವಾರಗಳು 7 ಹಾಕದವ್ರಿ ಸರ. ಗ್ರಹಗಳ ಹೆಸರೇ ವಾರಿಗಿಟ್ಟಾರ. ಯಾವುದೇ ಮಹತ್ವದ ಕಾರ್ಯ ನಡಬೇಕಾದ್ರೆ ಪಂಚಾಂಗ ನೋಡ್ತಾರ. ಹೌದು. ಪಂಚ ಅಂದ್ರೆ 5, ಅಂಗ ಅಂದ್ರೆ ಭಾಗ. 5 ಭಾಗಗಳಿಂದ ಕೂಡಿ ಪಂಚಾಂಗ ಆಗ್ಯದ. ಹೌದ್ರಿಪ್ಪ. 5 ಭಾಗಗಳು ಯಾವ್ಯಾವಪ್ಪ ಅಂದ್ರೆ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳಿಂದ ಪಂಚಾಂಗ ಹುಟ್ಟ್ಯದ. ವಾರಗಳು 7 ಅದಾವ, ತಿಂಗಳುಗಳು 12 ಅದಾವ, ಗ್ರಹಗಳು 9 ಅದಾವ. ಹೌದ್ರಿಪ್ಪ. 9 ಗ್ರಹಗಳ ಹೆಸರೇ ವಾರಗಳಿಗೆ ಇಟ್ಟಾರ. ಖರೆ 2 ಗ್ರಹ ಅಲ್ಲೇ ಬಿಟ್ಟಾರ. 7 ವಾರ ಮಾಡ್ಯಾರ. ಯಾಕೆ ಮಾಡ್ಯಾರ? ಅದಕ್ಕೊಂದು ಕಾರಣ ಅದ. ಏನಂದ್ರಿಪ್ಪ ಕಾರಣ? 1ನೇ ವಾರ ರವಿವಾರ ಯಾಕೆ ಬತ್ತ? ಹೌದು. 2ನೇ ವಾರ ಸೋಮವಾರ ಯಾಕೆ ಬತ್ತು? ಹೌದು. 3ನೇ ವಾರ ಮಂಗಳವಾರ ಯಾಕೆ ಬತ್ತು? ಹೆಂಗ ಪಾಂತವಾರ ಯಾಕೆ ವಾರ ಹುಟ್ಟುದು ಅನ್ನತಕ್ಕಂತ ವಿಚಾರ ಮುಂದ ಸಂದರ್ಭ ಬಂದಂಗೆ ಹೇಳ್ತಾ ಈಗ ಏನ್ರಿಪ್ಪ? ಡೊಂಕನಾಡ ದೈಗೊಂಡ ಗೌಡ ಯಾವ ಪ್ರಕಾರ ಹೋಗ್ತಾನ ಅನ್ನೋದನ್ನ ಒಂದು ಖ್ಯಾಲಿ ರೂಪದಾಗ ಹಾಡಿ ಹೇಳ್ತಾರ. ನಾವು ಬರೇ ಅಡ್ವರ್ಟೈಸ್ ಅಷ್ಟೇ, ಏನ್ ಪಿಕ್ಚರ್ ಇಲ್ಲ. ನಾವು ಬರೀ ಅಡ್ವರ್ಟೈಸ್ ಮಾಡೋರು. ಪಾತ್ರಧಾರಿ ನಾವು, ಸೂತ್ರಧಾರಿ ಅವರು.